Welcome back to SPM tutorial. ಓಕೆ, ಇವತ್ತು ಎಸ್ ಎಲ್ ಸಿ ಇಂಗ್ಲಿಷ್ ಸಬ್ಜೆಕ್ಟ್ನ ಒಂದಷ್ಟು ಗ್ರಾಮರ್ನ ನಾವು ಡಿಸ್ಕಸ್ ಮಾಡೋಣ. ಅದು ಕೂಡ ಎಲ್ ಬಿ ಎಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು. ಓಕೆನಾ? ಸೊ ಹಿಯರ್ ಎಲ್ ಬಿ ಎ ಕ್ವಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಆಫ್ ಬೇಸ್ಡ್ ಆನ್ ದಟ್ ನಿಮಗೆ ಕ್ವಶನ್ಸ್ ಎಕ್ಸಾಮ್ ನಲ್ಲಿ ಬರುವಂತ ಇರೋದ್ರಿಂದ ನಾವು ಎಲ್ ಬಿ ಎ ಕ್ವಶನ್ಸ್ ಗಳನ್ನ ಫೋಕಸ್ ಮಾಡೋದಷ್ಟು ಒಳ್ಳೆಯದು. ಮತ್ತೆ ಅಲ್ಲಿಂದನೇ ಬರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಈಗ ನಾವು ಫಸ್ಟ್ ಕ್ವಶನ್ ಹೋಗೋಣ. ಓಕೆ, ಫಸ್ಟ್ ಇಲ್ಲಿ ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಅಂಡ್ ಫಿಲ್ ಇನ್ ದ ಬ್ಲಾಂಕ್ಸ್ ಅಂತ ಇದೆ. ಇದು ಕ್ವಶನ್ ಟ್ಯಾಗ್ ಸಂಬಂಧಪಟ್ಟಂತಿದೆ. ಓಕೆನಾ? ಸೊ ಕ್ವಶನ್ ಟ್ಯಾಗ್ ನಿಮ್ಗೆ ಗೊತ್ತಿದೆಯಲ್ವಾ? ಕ್ವಶನ್ ಟ್ಯಾಗ್ ಬಗ್ಗೆ ಐಡಿಯಾ ಇದೆಯಾ? ಓಕೆ, ಸೊ ಇಲ್ಲಿ ಕ್ವಶನ್ ಟ್ಯಾಗ್. ಸೊ ಕ್ವಶನ್ ಟ್ಯಾಗ್ ಅನ್ನೋ ಕಾನ್ಸೆಪ್ಟ್ ನಿಮ್ಗೆ ಹೇಗೆ ಅಂತಂದ್ರೆ, ಜಸ್ಟ್ ಒಂದು ಕ್ವಶನ್ ಇರುತ್ತೆ ನೋಡಿ, ಸಮಥಿಂಗ್ ಹ್ಯಾಸ್ ಬಿಟನ್ ಮೀ. ಓಕೆ, ಸೊ ಈ ಸ್ವಾಮಿ ಲೆಸನ್ ಅಲ್ಲಿ ಬರ್ತಕ್ಕಂಥ ಒಂದು ಸೆಂಟೆನ್ಸ್ ಇದು ನಿಮಗೆ ಎಕ್ಸ್ಟ್ರಾಕ್ಟ್ಸ್ಗೂ ಕೂಡ ಬರ್ತದೆ. ಸೊ ಹಾಗಾಗಿ ನೀವು ಸ್ವಲ್ಪ ಆ ಕಡೆ ಫೋಕಸ್ ಮಾಡೋದಷ್ಟು ಒಳ್ಳೆಯದು. ಓಕೆ ಓಕೆ ಫ್ರೆಂಡ್ಸ್, ಓಕೆ ಸ್ಟೂಡೆಂಟ್ಸ್. ಸೊ ಹಿಯರ್ ಸಮಥಿಂಗ್ ಹ್ಯಾಸ್ ಬಿಟನ್ ಮೀ. ಓಕೆ, ಆನ್ಸರು ಹ್ಯಾವಂಟ್ ಇಟ್, ಹ್ಯಾಸಂಟ್ ಇಟ್, ಆರಂಟ್ ಇಟ್, ಡೋಂಟ್ ಇಟ್. ಓಕೆ, ಸೊ ಇಷ್ಟು ಆಪ್ಷನ್ ಇದೆ. ಈ ಆಪ್ಷನ್ ಅಲ್ಲಿ ಯಾವುದು ಸರಿಯಾದ ಆನ್ಸರ್ ಅಂತೇಳಿ ನೀವು ಫೈಂಡ್ ಔಟ್ ಮಾಡ್ಬೋದಾ? ನೋಡಿ, ಇಲ್ಲಿ ಸಮಥಿಂಗ್ ಹ್ಯಾಸ್ ಬಿಟನ್ ಮೀ. ಸೊ ನಾನು ಹೇಳೋದು, ಈ ಒಂದು ಕ್ವಶನ್ ಟ್ಯಾಗ್ ಬಂದಾಗ ನೋಡಿ, ಸಮಥಿಂಗ್ ಹ್ಯಾಸ್, ನಾನು ಹೇಳ್ಕೊಡೋದು ನಿಮ್ಗೆ ಸಮಥಿಂಗ್ ಹ್ಯಾಸ್ ಅನ್ನೋದು ಫಸ್ಟ್ ಟೂ ವರ್ಡ್ಸ್ ಅಲ್ವಾ? ಈ ಫಸ್ಟ್ ಟೂ ವರ್ಡ್ಸ್ ನ ನಾವು ಕ್ವಶನ್ ಟ್ಯಾಗ್ ಬಂದಾಗ ಅದನ್ನು ಕ್ಲಿಕ್ ಮಾಡ್ಕೊಳ್ಳೋಣ, ಕನ್ಸಿಡರ್ ಮಾಡೋಣ. ಓಕೆ, ಕನ್ಸಿಡರ್ ಮಾಡಿ ವೆರಿ ಸಿಂಪಲ್. ಈ ಒಂದು ಕ್ವಶನ್ಗೆ ಆನ್ಸರ್ ಮಾಡುವಾಗ ಈ ಸಮಥಿಂಗ್ ಏನಿದೆ ಈ ವರ್ಡ್ ನ ಈ ಕಡೆ ಬಳಸಿದೆ ಅಂದ್ರೆ ಇಲ್ಲಿರ್ತಕ್ಕಂತಹ ಪ್ಲೇಸ್ ವರ್ಡ್ ಈ ಕಡೆ ಇಲ್ಲಿಂದ ಈ ಕಡೆ ಬಳಸಿದೆ. ಆಯ್ತಾ? ಸೊ ಹಾಗಾದ್ರೆ ಆನ್ಸರ್ ಏನು ಸರ್? ನೋಡಿ, ಹ್ಯಾಸ್ ಫಸ್ಟ್ ಬರ್ಕೊಂತೀವಿ, ಎಸ್, ನೆಕ್ಸ್ಟ್ ಸಮಥಿಂಗ್ ಅಂತ ಬರಿತೀವಿ ಅಲ್ವಾ? ಅದ ಸಮಥಿಂಗ್ ಬರೆದ್ರೆ ಸರಿ ಆಗತ್ತಾ ಆನ್ಸರ್? ಸಮಥಿಂಗ್ ಬರೆದ್ರೆ ಸರಿಯಾಗಲ್ಲ. ಆಕ್ಚುಲಿ ಸಮಥಿಂಗ್ಗೆ ಪ್ರೊನೌನ್ ಏನು ಅಂತಂದ್ರೆ ಇಟ್ ಅಂತ. ಏನು ಅಂತ ಗೊತ್ತಿರಲ್ಲ, ಸಮಥಿಂಗ್ ಅದನ್ನ ನಾವು ಆಬ್ಜೆಕ್ಟ್ ಆಗಿ ಕನ್ಸಿಡರ್ ಮಾಡ್ತೀವಿ. ಸೊ ಹಾಗಾಗಿ ಇಟ್ ಅಂತ ನಾವು ಕನ್ವರ್ಟ್ ಮಾಡ್ಕೋಬೇಕು. ಓಕೆ, ಹಾಗೆ ಕನ್ವರ್ಟ್ ಮಾಡ್ಕೊಂಡ್ರೆ ಸರಿ ಆಗ್ಬಿಡುತ್ತೆ ಸರ್ ಇಟ್ ಅಂತ ಅನ್ನೋದು. ಇಲ್ಲಿ ಹ್ಯಾಸ್ ಇಟ್ ಅಂತ ಬರದೆ, ಎಸ್, ಹಾಗಾದ್ರೆ ಇದು ಸರಿಯ ಆನ್ಸರು ಅಂತ ಹೇಳ್ಬೋದು. ಖಂಡಿತವಾಗ್ಲೂ ರಾಂಗ್ ಆಗುತ್ತೆ. ಸೊ ಯಾಕೆ ಅಂತಂದ್ರೆ ಇಲ್ಲಿ ನಾವು ವೆರಿ ಇಂಪಾರ್ಟೆಂಟ್ ಯಾವ್ದಂದ್ರೆ ಸಮಥಿಂಗ್ ಹ್ಯಾಸ್ ಬಿಟನ್ ಮೀ ಆ ಒಂದು ಸೆಂಟೆನ್ಸ್ ನಲ್ಲಿ ನೆಗೆಟಿವ್ ಫಾರ್ಮ್ ಇದೆಯಾ ಚೆಕ್ ಮಾಡ್ಕೋಬೇಕು ಸ್ಟೂಡೆಂಟ್ಸ್. ನೆಗೆಟಿವ್ ಫಾರ್ಮ್ ಇದೆಯಾ? ಸಮಥಿಂಗ್ ಹ್ಯಾಸ್ ಬಿಟನ್ ಮೀ ನೆಗೆಟಿವ್ ಫಾರ್ಮ್ ಯಾವುದೆಲ್ಲ ಸರ್? ಸೊ ನಾಟ್ ಇರುತ್ತೆ, ನೆಕ್ಸ್ಟ್ ನೆವರ್ ಇರುತ್ತೆ, ಬರ್ಕೋಬಹುದು, ಬರ್ಕೊಂಡ್ರೆ ಒಳ್ಳೇದು ಸ್ಟೂಡೆಂಟ್ಸ್. ನೆವರ್, ನೆಕ್ಸ್ಟ್ ಹಾರ್ಡ್ಲಿ, ಓಕೆ, ನೆಕ್ಸ್ಟ್ ಸೆಲ್ಡೋ, ರೇರ್ಲಿ, ಎಸ್. ಸೊ ಈ ತರದಷ್ಟು ಒಂದಷ್ಟು ನೆಗೆಟಿವ್ ವರ್ಡ್ಸ್ಗಳಿದೆ. ಆಯ್ತಾ? ನೆಗೆಟಿವ್ ವರ್ಡ್ಸ್ಗಳಿದೆ, ಇನ್ನೂ ಇದಾವೆ. ಸೊ ಸದ್ಯಕ್ಕೆ ಇಷ್ಟು ಬರ್ಕೊಂಡ್ರಿ. ಸೊ ಈ ತರ ವರ್ಡ್ಸ್ಗಳು. ಸೊ ಅಟ್ಲೀಸ್ಟ್ ಈಗ ನಾಟ್ ತಗೋಣ. ನಾಟ್ ಇದೆಯಾ ಅಲ್ಲಿ? ಈ ತರದ್ ಯಾವ್ದು ವರ್ಡ್ ಇದೆಯಾ? ಇಲ್ಲ, ಯಾವ ನೆಗೆಟಿವ್ ವರ್ಡ್ಸ್ ಇಲ್ಲ. ಆ ನೆಗೆಟಿವ್ ವರ್ಡ್ ಅವ್ರು ಕೊಟ್ಟಿರೋ ಸೆಂಟೆನ್ಸ್ ಅಲ್ಲಿ ಇಲ್ಲ ಅಂತಂದ್ರೆ ನಾವೇನ್ ಮಾಡ್ತೀವಿ, ನಾವು ಬರೆಯುವಂತಹ ಆನ್ಸರ್ ನಲ್ಲಿ ನಾಟ್ ಬಳಸ್ತೀವಿ ಅಷ್ಟೇ. ಹ್ಯಾಸ್ ನಾಟ್ ಇಟ್, ಇಲ್ಲಿ ಆಪ್ಷನ್ ಹ್ಯಾವಂಟ್ ಇದೆಯಾ? ಇಲ್ಲಿ ರಾಂಗ್ ಇದು. ಎಸ್, ಇಲ್ಲಿ ಅರಂಟ್ ಇದೆ, ರಾಂಗು. ಇಲ್ಲಿ ಡೋಂಟ್ ಇದೆ, ರಾಂಗು. ನೋಡಿ, ಹ್ಯಾಸ್ ಅಂಟ್ ಹಿ, ಸರ್ ಇದೇನು ಈ ತರ ಇದೆಯಲ್ಲ, ಇಲ್ಲಿ ಹ್ಯಾಸ್ ಅಂಟ್ ಇದೆ. ನೋಡಿ ಸ್ಟೂಡೆಂಟ್ಸ್, ಈ ಹ್ಯಾಸ್ ನಾಟ್ ಐ ಒಂದು ಶಾರ್ಟ್ ಫಾರ್ಮು ಈ ತರ ಬರ್ತದೆ. ಎಸ್, ಹ್ಯಾಸಂಟ್ ಇಟ್. ಓಕೆನಾ? ನೀವು ತಿಳ್ಕೋಬೇಕು, ಶಾರ್ಟ್ ಫಾರ್ಮ್ಸ್ ತುಂಬಾನೇ ಇದೆ. ಅರ್ಥ ಆಗ್ತಿದ್ಯಾ? ಈ ಹ್ಯಾವಂಟ್ಗೆ ಏನು ಬರೀತೀವಿ? ಹ್ಯಾವ್ ನಾಟ್ ಅಷ್ಟೇ, ನಾಟ್ ಸಪರೇಟ್ ಮಾಡ್ತೀವಿ. ಸರ್ ವೋಂಟ್ ಅಂತ ವಿಲ್ ನಾಟ್ ಅಂತ ಅಷ್ಟೇ, ವಿಲ್ ನಾಟ್ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಈ ತರದ ಒಂದಷ್ಟು ಶಾರ್ಟ್ ಫಾರ್ಮ್ಸ್ ಗಳನ್ನು ನಾವು ಕಲ್ತ್ಕೋಬೇಕಾಗತ್ತೆ. ಆಯ್ತಾ? ನಾವು ಕ್ಲಾಸಲ್ಲಿ ಪಾಠ ಮಾಡುವಾಗ ಅಥವಾ ಒಂದಷ್ಟು ನಾವು ಇಂಗ್ಲಿಷ್ ಲೆಸನ್ ರೀಡ್ ಮಾಡುವಾಗ ವಿ ಹ್ಯಾವ್ ಟು ಫೋಕಸ್ ಆನ್ ಸಚ್ ದೀಸ್ ವರ್ಡ್ಸ್. ಅದರ್ವೈಸ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಆನ್ಸರ್.
ಬಿಕಾಸ್ ಆಫ್ ಅವೆಲ್ಲ ನಮ್ಗೆ ಪರಿಚಯ ಇರಬೇಕಾಗತ್ತೆ. ಪರಿಚಯ ಇಲ್ಲ ಅಂತ ಅಂದ್ರೆ ನಮಗೆ ಕಷ್ಟ ಆಗ್ಬಿಡುತ್ತೆ. ಸೊ ಹಾಗಾಗಿ ವಿ ಹ್ಯಾವ್ ಟು ಫೋಕಸ್ ಆನ್ ದಟ್. ಓಕೆ, ನಾನು ಮುಖ್ಯವಾಗಿ ಹೇಳೋದಂದ್ರೆ ಈ ನೆಗೆಟಿವ್ ಫಾರ್ಮ್ಸ್ ವರ್ಡ್ಸ್ಗಳಿದೆಯಲ್ಲ, ಇವದನ್ನ ಬರ್ಕೊಂಡ್ರೆ ಒಳ್ಳೆಯದು. ಅರ್ಥ ಆಯ್ತಲ್ಲ? ಸೊ ಈಗ ನಿಮ್ಗೆ ಅರ್ಥ ಆಗಿರ್ಬೇಕು ಹೇಗೆ ಯಾವ ತರ ಒಂದು ಕ್ವಶನ್ ಟ್ಯಾಗ್ ಕೊಟ್ಟಾಗ ಹೇಗ್ ಮಾಡಬೇಕು ಅಂತ. ಎಸ್, ಓಕೆ. ಇನ್ನೊಂದು ಪ್ರಶ್ನೆ ಹೋಗೋಣ. ಓಕೆ, ಸೊ ಇಲ್ಲಿ ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಇಟ್ ವಾಸ್ ಅ ಫ್ರೈಟ್ಫುಲ್ ಪ್ರಪೋಸಿಷನ್ ಫಾರ್ ಸ್ವಾಮಿ ಅಂತಿದೆ. ಇಟ್ ವಾಸ್ ಅ frightful proposition. It was a frightful proposition for ಸ್ವಾಮಿ. ಇದಕ್ಕೆ ಕ್ವಶನ್ ಟ್ಯಾಗ್ ಏನ್ ಮಾಡ್ತೀವಿ? ನೋಡಿ ಏನ್ ಮಾಡ್ಬೋದು ಕ್ವಶನ್ ಟ್ಯಾಗ್? ಇಟ್ ವಾಸ್ ಎ ಫ್ರೈಟ್ಫುಲ್ ಪ್ರಪೋಸಿಷನ್ ಫಾರ್ ಸ್ವಾಮಿ. ನಾನು ಆಗ್ಲೇ ಹೇಳ್ದಲ್ಲ, ಫಸ್ಟ್ 2 ವರ್ಡ್ ತಗೋಬೇಕು ಅಂತ. ಎಸ್, ತಗೊಳ್ಳಿ ಇಷ್ಟೇ. ಫಸ್ಟ್ 2 ವರ್ಡ್ಸ್ ಇಂಪಾರ್ಟೆಂಟ್. ಇನ್ ಮಿಕ್ಕಿದ್ದು ನಿಮ್ಗೆ ಬೇಡ ಫ್ರೆಂಡ್, ಇದೇನ್ ಬೇಡ ಇದು ಏನಾದ್ರು ಇರ್ಲಿ ನಮ್ಗೆ. ಅರ್ಥ ಆಗ್ತಿದ್ಯಾ? ಸೊ ಏನಾದ್ರೂ ಇಲ್ಲಿ ಇಟ್ ವಾಸ್ ಅಂತ ಇದೆ. ಸೊ ಅದನ್ನ ನಾವು ಹಿಂದೆ ಮುಂದೆ ಬರೀಬೇಕಷ್ಟೇ. ಏನು? ವಾಸ್. ನೆಕ್ಸ್ಟ್ ಇಟ್. ಎಸ್ ಅಲ್ವಾ? ನಾನೇನ್ ಹೇಳಿದ್ದೆ ನಿಮ್ಗೆ? ಇಷ್ಟು ಬರೆದ್ರೆ ಸಾಕಾಗುತ್ತಾ? ಇಲ್ಲ. ಸೊ ಯು ಹ್ಯಾವ್ ಟು ಚೆಕ್ ದ ಸೆಂಟೆನ್ಸ್ ವೆದರ್ ಇಟ್ ಈಸ್ ಅ ನೆಗೆಟಿವ್ ಫಾರ್ಮ್, ವೆದರ್ ಇಟ್ ಈಸ್ ದೇರ್ with a negative form or not. Negative form ಇದೆಯಲ್ಲಿ it was a frightful proposition for ಸ್ವಾಮಿ ಅಂತಿದೆ. ನೋ ನೆಗೆಟಿವ್ ವರ್ಡ್ಸ್. ಎಸ್, ಸೊ ಹಾಗಾಗಿ ನಾವೇನ್ ಮಾಡ್ಬೇಕಾಗತ್ತೆ, ಇಲ್ಲಿ ನೆಗೆಟಿವ್ ವರ್ಡ್ ನಾಟ್ ಬಳಸಬೇಕಾಗತ್ತೆ ಅಷ್ಟೇ. ನೋಡಿ, ಡಿಡ್ ನಾಟ್ ಇದೆ, ರಾಂಗು. ಹ್ಯಾಡ್ ನಾಟ್ ಇದೆ, ರಾಂಗು. ಡೋಂಟ್ ಇದೆ, ಹಾಗೂ ವಾಸಂಟ್ ಇಟ್. ನೋಡಿ, ವಾಸ್ ನಾಟ್ ಇಟ್ಗೆ ಶಾರ್ಟ್ ಫಾರ್ಮ್ ಇದು. ಆಯ್ತಾ? ತಿಳ್ಕೊಬೇಕು ನಿಮ್ಗೆ. ಆಯ್ತಾ? ಸೊ ಹಿಯರ್ ನೀವು ಇಲ್ಲಿ ಆನ್ಸರ್ನ ಬರಲೇಬೇಕು ಅಂತಿಲ್ಲ. ನಿಮ್ಗೆ ಕ್ವಶನ್ ಎಕ್ಸಾಮ್ ನಲ್ಲಿ, SSLC ಎಕ್ಸಾಮ್ ನಲ್ಲಿ ಜಸ್ಟ್ ಆಪ್ಷನ್ ಆಗಿ ಕೊಡ್ತಾರೆ. ಫಸ್ಟ್ ಕ್ವಶನ್ ಇದಿರುತ್ತೆ ಕ್ವಶನ್ ಟ್ಯಾಗ್. ಸೊ ಹಾಗಾಗಿ ಇದನ್ನ ಈಸಿಯಾಗಿ ನೀವು ಬರಿಬಹುದು. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಇದೇ ತರ ಇನ್ನೊಂದು ಕ್ವಶನ್ ಕೊಡ್ತೀನಿ ನಾನು ನಿಮ್ಗೆ. He writes a letter ಅಂತ ಇದೆ. ಓಕೆ, he writes a letter ಅಂತ ಇದೆ. ಸೊ ಇಲ್ಲಿ ನಿಮ್ಗೆ he writes a letter ಅನ್ನ ಒಂದು ಸೆಂಟೆನ್ಸ್ ನಲ್ಲಿ ಫಸ್ಟ್ 2 ವರ್ಡ್ಸ್ ಅನ್ನು ತಗೋಬೇಕು ಅಂತ ಹೇಳಿದೆ. ಎಸ್, ತಗೋತೀರಾ? ನೋಡಿ, ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. ಲಾಸ್ಟ್ ಕ್ವಶನ್ ಅಲ್ಲಿ ಏನಿತ್ತು? ಹ್ಯಾಸ್ ಇತ್ತು ಸರ್, ಇಲ್ಲಿ ವಾಸ್ ಇದೆ. ಸೊ ಅಲ್ಲೇ ಈ ವರ್ಡ್ಸ್ ಇತ್ತು, ಅದನ್ನೇ ತಗೊಂಡೆ. ಹಾಗಾದ್ರೆ ಇಲ್ಲಿ ಏನಿದೆ? ಇದೆಯಾ? ಸೊ ಇದೆಲ್ಲ ವಾಟ್ ಇಸ್ ದಿಸ್ ಹ್ಯಾಸ್ ಮತ್ತೆ ವಾಸ್ ಅಂತಕ್ಕಂಥದ್ದು ಅಂದ್ರೆ ಫ್ರೆಂಡ್ಸ್, ನಾವು ಅದನ್ನ ವರ್ಬ್ಸ್ ಅಂತ ಕರಿತೀವಿ. ಏನು? ಹೆಲ್ಪಿಂಗ್ ವರ್ಬ್ಸ್ ಅಂತ ಕರಿತೀವಿ. ಬರ್ಕೋಬೋದಾ? ಬರ್ಕೊಳ್ಳಿ. ಓಕೆ, ನೋಡಿ, ಡೂ ಡಸ್ ಬರಲ್ಲ, ಡಸ್ ಇರ್ಲಿ. ಡೂ, ಡಸ್, ಈಸ್, ಆರ್, ಆಮ್, ಹ್ಯಾಸ್, have, was, where, did, had, shall, will. ಅದೇ ರೀತಿ ಒಂದಷ್ಟು ಮಾಡೆಲ್ ವರ್ಬ್ಸ್ ಬರ್ತದೆ. ಮಾಡೆಲ್ ವರ್ಬ್ಸ್. ಓಕೆ, ಅದು ನೆಕ್ಸ್ಟ್ ಕ್ಲಾಸ್ ತಿಳಿಸ್ಕೊಡ್ತೀನಿ ಮಾಡೆಲ್ ವರ್ಬ್ಸ್ ಯಾವ್ದೆಲ್ಲ ಅಂತ. ಓಕೆ ಸ್ಟೂಡೆಂಟ್ಸ್, ಇಲ್ಲಿ ಇಷ್ಟು ವರ್ಡ್ಸ್ ಅವರೇ ಕೊಟ್ಟಿರ್ತಾರೆ. ನೋಡಿ, ಡೂ, ಡಸ್ ಇದೊಂದು ಕೊಟ್ಟಿರಲ್ಲ, ಹೇಳ್ತೀನಿ ನಾನು. ಆಯ್ತಾ? ನೋಡಿ, ಸರ್ಕಲ್ ಮಾಡ್ತೀವಿ, ಯಾವ್ದೆಲ್ಲ ಸರ್ಕಲ್ ಮಾಡ್ತೀನಿ ಅದು ಕೊಟ್ಟಿರಲ್ಲ. ಓಕೆ, ಡೂ ಮತ್ತೆ ಡೂ, ಡಸ್ ಮತ್ತೆ ಡಿಡ್. ನೋಡಿ, ಈಸ್, ಹಾರ್, ಹ್ಯಾಮ್ ಕೊಟ್ಟಿರ್ತಾರೆ. ಅದು ಕೊಟ್ಟಿದ್ರೆ ಅದನ್ನೇ ನಾವು ಬರೆಯುವಂಥದ್ದು. ಹ್ಯಾಸ್, ಹ್ಯಾವ್ ಅಷ್ಟೇ. ವಾಸ್, ವೇರ್ ಅಷ್ಟೇ. ಹ್ಯಾಡ್, ಶೆಲ್, ವಿಲ್, ಹ್ಯಾವ್. ಓಕೆ, ಇಲ್ಲ ಇಲ್ಲಿ ವಾಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅಲ್ವಾ? ಸೊ ವಾಸ್ ಇಲ್ಲಿದೆ. ವಾಸ್, ಸೊ ಕೊಟ್ಟ ಸೆಂಟೆನ್ಸ್ ಅಲ್ಲೇ ಬಂದ್ಬಿಟ್ಟಿದೆ, ಇಟ್ ವಾಸ್ ಅ ಫ್ರೈಟ್ಫುಲ್ ಪ್ರಪೋಸಿಷನ್ ಅಂತ. ಹೌದಲ್ವಾ? ಸೊ ಹಾಗಾಗಿ ನಾನು ಏನಿಲ್ಲಿ ಅಂಡರ್ಲೈನ್ ಮಾಡಿದೀನಿ, ಆ ವರ್ಡ್ಸ್ ಗಳನ್ನ
ಆ ಕ್ವಶನ್ ಟ್ಯಾಗ್ ನಲ್ಲಿ ಅವರೇ ಕೊಟ್ಟಿರ್ತಾರೆ, ಕ್ವಶನ್ಗಳೇ ಇರುತ್ತೆ ಆಯ್ತಾ. ಸೊ ಈ ತರದ್ದು ಕ್ವಶನ್ಸ್ ಮೆಥಡ್ ಬಂದಾಗ ನೀವು ಫಸ್ಟ್ ಏನ್ ಮಾಡ್ತೀರಿ, ಈ ತರ ವಾಸ್ ಇಟ್ ವಾಸಂಟ್ ಇಟ್ ಅಂತ ಬರೋದ್ರಲ್ಲ, ಅಲ್ಲಿರೋ ಹೆಲ್ಪಿಂಗ್ ವರ್ಬ್ನೆ ಫಸ್ಟ್ ಹಾಕಿ ನೆಕ್ಸ್ಟ್ ನೆಗೆಟಿವ್ ಫಾರ್ಮ್ ಹಾಕಿ ನೆಕ್ಸ್ಟ್ ಅಲ್ಲೇನು ಇಟ್ಟಿರುತ್ತಾ, ಹಿ ಇರುತ್ತಾ, ಶಿ ಇರುತ್ತಾ, ಸೊ ಅದನ್ನ ನೀವು ಮೆನ್ಷನ್ ಮಾಡೋದು, ಅದನ್ನ ನಾವು ಪ್ರೊನೌನ್ ಅಂತ ಕರಿತೀವಿ ಆಯ್ತಾ. ಸೊ ಈಗ ಈ ತರ ಮೆಥಡ್ ಅಲ್ಲಿ ಬಂದ್ರೆ ಏನ್ ಮಾಡೋದು ಸರ್, ದಿಸ್ ಇಸ್ ದ ಕ್ವಶನ್. ಎಸ್, ಇದು ಸೆಕೆಂಡ್ ಮೆಥಡ್ ಅಂತ ಹೇಳ್ಕೊಡ್ತೀವಿ. ಈ ರೈಟ್ಸ್ ಅ ಲೆಟರ್, ಇಲ್ಲಿ ಹೆಲ್ಪಿಂಗ್ ವರ್ಬ್ ಇದೆಯಾ, ಇಲ್ಲಿರ್ತಕ್ಕಂತಹ ಇಲ್ಲಿ ಬರೆದಂತಹ ಹೆಲ್ಪಿಂಗ್ ವರ್ಬ್ಸ್ ಯಾವ್ದಾದ್ರು ಒಂದಿದೆಯಾ, ಯಾವುದು ಕೂಡ ಇಲ್ಲ. ಎಸ್, ಈಗ ನಾವಿಲ್ಲಿಗೆ ನಾವು ಕ್ವಶನ್ ಟ್ಯಾಗ್ ಮಾಡುವಾಗ ಆನ್ಸರ್ ಮಾಡುವಾಗ ಅಲ್ಲಿ ಹೆಲ್ಪಿಂಗ್ ವರ್ಬ್ ಬರಲೇಬೇಕು. ಲಾಸ್ಟ್ ಎರಡು ಕ್ವಶನ್ ಅಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಅವರೇ ಕೊಟ್ಟಿದ್ರು, ವಾಸು ಮತ್ತೆ ಹ್ಯಾಸ್ ಅಂತ ಕೊಟ್ಟಿದ್ರು. ಸೊ ಹಾಗಾಗಿ ನಾವು ಅದನ್ನ ನಾವೇ ಬರೆದ್ ಅಲ್ಲೇ ಇತ್ತು, ಅದನ್ನೇ ಆಚೆ ಈಚೆ ಮಾಡಿ ನಾವು ಬರೆದ್ವಿ, ಸರಿ ಮಾಡಿದ್ವಿ ಆನ್ಸರ್, ಹೌದಲ್ವಾ. ಈಗ ಹೆಲ್ಪಿಂಗ್ ವರ್ಬ್ಸ್ ಕೊಟ್ಟಿಲ್ಲ ಅಂದಾಗ ಏನ್ ಮಾಡ್ತೀರಾ, ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಇಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಕೊಟ್ಟಿಲ್ಲ ಅಂದಾಗ ನಾನು ಆಗ್ಲೇ ಹೇಳ್ದಂಗೆ ಫಸ್ಟ್ ಟೂ ವರ್ಡ್ಸ್ ಕನ್ಸಿಡರ್ ಮಾಡಬೇಕು. ಫಸ್ಟ್ ಟೂ ವರ್ಡ್ಸ್ ಕನ್ಸಿಡರ್ ಮಾಡಿ, ಇಲ್ಲಿ ಪ್ರೊನೌನ್ ಇದೆ ಹಿ, ನೆಕ್ಸ್ಟ್ ರೈಟ್ಸ್ ಅಂತಿದೆ. ರೈಟ್ಸ್ ಅಂತಕ್ಕಂಥದ್ದು ಏನು ಗೊತ್ತಾ, ವರ್ಬ್ ಅಂತ ಕರಿತೀವಿ. ನೀವು ಆಕ್ಷನ್ ವರ್ಡ್ ಅಂತ ಕೇಳಿರ್ಬೇಕಲ್ಲ. ಸೊ ಇಲ್ಲಿ ಸೆಂಟೆನ್ಸ್ ನಲ್ಲಿ ಏನ್ ನಡೀತಿದೆ, ರೈಟ್ಸ್ ಅಂತಂದ್ರೆ ಬರಿತಾ ಇದ್ದಾನೆ, ಲೆಟರ್ನ ಬರೀತಿದ್ದಾನೆ, ಹೌದಲ್ವಾ. ಸೊ ಹಾಗಾಗಿ ನಾವಿಲ್ಲಿ ವರ್ಬ್ ನ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ವರ್ಬ್ ಕನ್ಸಿಡರ್ ಮಾಡ್ಬಿಟ್ಟು ಹೇಗೆ ನಾವು ಹೌ ಕೆನ್ ವಿ ಫೈಂಡ್ ಔಟ್ ದ ಹೆಲ್ಪಿಂಗ್ ವರ್ಬ್ ಇನ್ ದಿಸ್ ಸೆಂಟೆನ್ಸ್ ಅಂತ ಹೇಳ್ಬೋದು ಅಲ್ಲ. ಸೊ ಹಿಯರ್ ಈ ವರ್ಬ್ ಯಾವ ಟೆನ್ಸ್ ಅಲ್ಲಿ ಇದೆ ಅಂತ ತಿಳ್ಕೊಬೇಕಾಗುತ್ತೆ. ರೈಟ್ಸ್ ಅನ್ನೋದು ನೋಡಿ, ನಾನು ಈಸಿ ಗೊತ್ತಿರೋದು ಹೇಳ್ಕೊಡ್ತೀನಿ. ಯಾವ ವರ್ಬ್ ಅಲ್ಲಿ ಎಂಡ್ ಅಲ್ಲಿ ಎಸ್ ಇರುತ್ತೋ ಅದು ನಿಮ್ಗೆ ಒಂದ್ ಮೆಥಡ್ ಗೊತ್ತಿರಲಿ ಆಯ್ತಾ, ಎಸ್ ಇರುತ್ತೋ ಅದು ಪ್ರೆಸೆಂಟ್ ಆಗಿರುತ್ತೆ. ಯಾವ್ದಾಗಿರುತ್ತೆ, ಪ್ರೆಸೆಂಟ್ ಆಗಿರುತ್ತೆ ಆಯ್ತಾ. ಸೊ ಎಸ್ ಇಲ್ಲ ಅಂದ್ರೂ ಪ್ರೆಸೆಂಟ್ ಆಗುತ್ತೆ. ಸೊ ಯಾವಾಗ ಎಸ್, ಅದಕ್ಕೆ ಒಂದು ಟಾಪಿಕ್ ಇದೆ, ಅದನ್ನ ಮಾಡ್ಕೊಡ್ತೀನಿ, ಎಸ್ ಫಾರ್ಮ್ ಯಾಕೆ ಅಂತೇಳಿ. ಸೊ ಬ್ರೀಫ್ ಆಗಿ ಹೇಳಿರ್ತೀನಿ ಇವಾಗ ಫ್ರೆಂಡ್ಸ್. ಇಲ್ಲಿ ಹಿ ರೈಟ್ಸ್, ಈ ನೋಡಿ ಹಿ ಅನ್ನೋದು ಸಿಂಗುಲರ್ ಆದ್ರಿಂದ ರೈಟ್ಸ್ ಎಸ್ ಅನ್ನೋದು ಆಡ್ ಆಗುತ್ತೆ, ರೈಟ್ ಇರೋದು ರೈಟ್ಸ್ ಆಗುತ್ತೆ. ಯಾವುದು, ಹಿ ಅನ್ನೋದು ಸಿಂಗುಲರ್. ಸರ್ ಹಾಗಾದ್ರೆ ಒಂದೇನ ಶಿ ಅನ್ನೋದು ಅಂತಂದ್ರೆ ಇಲ್ಲ, ನೋಡಿ ಇಲ್ಲಿ ಬರೀತೀನಿ. ಸಿಂಗುಲರ್ ಅನ್ನೋದು ಹಿ ಇದೆ, ಶಿ ಇದೆ, ಇಟ್ ಇದೆ, ಮೂರಿದೆ. ಈ ಮೂರು ಬಂದಾಗ ಎಸ್ ಫಾರ್ಮ್ ಬರ್ತದೆ. ಯಾವುದೇ ವರ್ಡ್ ಆಗಲಿ ರೈಟ್ ಮುಂದೆ ಬರ್ಬೇಕು ಗೊತ್ತಿಲ್ಲ. ಹಿ ಕಮ್ಸ್, ಶಿ ಕಮ್ಸ್, ಇಟ್ ಕಮ್ಸ್, he goes, she goes, it goes. Yes, he takes, she takes, it takes, like that. Okay, ಅದೇ ಎಸ್ ಫಾರ್ಮ್ ಯಾವುದು ಬರಲ್ಲ ಅಂತ ಕೇಳಿದ್ರೆ ನೀವು, ಫಾರ್ ಎಕ್ಸಾಂಪಲ್ ಅದೇ ವರ್ಡ್ ಹೇಳ್ತೀನಿ, ದೇ ರೈಟ್, ವಿ ರೈಟ್, ಯು ರೈಟ್, ಬಿಕಾಸ್ ಆಫ್ ದಟ್ ಇಸ್ ಅ ಪ್ಲೂರಲ್ ಫಾರ್ಮ್. ಯಾವುದು, ದೇ, ವಿ ಮತ್ತೆ ಯು ಅನ್ನೋದು ಇದನ್ನು ನಾವು ಪ್ಲೂರಲ್ ಫಾರ್ಮ್ ಅಂತ ಕರಿತೀವಿ. ಅರ್ಥ ಆಯ್ತಾ ಇವಾಗ. ಈಗ ರೈಟ್ ಅನ್ನೋ ವರ್ಡ್ಗೆ ಎಸ್ ಯಾಕೆ ಸೇರಿಸ್ತೀವಿ ಅಂತ ಒಂದು ಸ್ವಲ್ಪ ಬ್ರೀಫ್ ಆಗಿ ಗೊತ್ತಾಗಿದೆ. ತಿಳ್ಕೊಂಡಿದ್ರೆ ಒಂದಷ್ಟು ಕ್ಲಾರಿಫಿಕೇಶನ್ ಆಗುತ್ತೆ, ಗೊತ್ತಿಲ್ಲ ಅಂದ್ರೆ ಡೋಂಟ್ ವರಿ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅದೇ ಗ್ರಾಮರ್ನ, ಅದು ಒಂದು ಗ್ರಾಮರ್ ನಿಮ್ಗೆ ಬರ್ತದೆ SSLC ಮಕ್ಕಳಿಗೆ. ಮತ್ತೆ ಈ TET ಮತ್ತೆ ಬೇರೆ ಬೇರೆ GPSTR ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳು ಇದ್ರ ಮೇಲೆ ಖಂಡಿತ ಬರ್ತವೆ ಫ್ರೆಂಡ್ಸ್. ಸೊ ಹಾಗಾಗಿ ಅದಕ್ಕೂ ಕೂಡ ಯೂಸ್ ಆಗುತ್ತೆ. ಸೊ ನೀವು ಅದನ್ನ ಸ್ವಲ್ಪ ಫೋಕಸ್ ಮಾಡಿ. ಈ ರೈಟ್ಸ್ ಅನ್ನೋದು ಗೊತ್ತಾಯ್ತು, ಎಸ್ ಫಾರ್ಮ್ ಯಾಕೆ ಬಂತು ಅಂತ ಗೊತ್ತಾಯ್ತು. ಓಕೆ, ಈಗ ನಾವು ಕ್ವಶನ್ ಟ್ಯಾಗ್ ಮಾಡಕ್ ಹೋಗೋಣ. ಈ ರೈಟ್ಸ್ ಅನ್ನೋದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರ್ತದೆ ಅಂತ ಹೇಳಿದೆ. ಪ್ರೆಸೆಂಟ್ ಸಿಂಪಲ್ ಅಂತ ಕರಿತೀವಿ ನಾವು. ಏನು, ಪ್ರೆಸೆಂಟ್ ಸಿಂಪಲ್. ಓಕೆ, ಸೊ ಪ್ರೆಸೆಂಟ್ ಸಿಂಪಲ್ ಅಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ ಅಂದ್ರೆ ಫ್ರೆಂಡ್ಸ್, ಇಲ್ಲಿ ನಾವು ಟೆನ್ಸಸ್ ನೋಡ್ತೀವಿ ಆಯ್ತಾ. ಟೆನ್ಸಸ್, ಈ ಟೆನ್ಸಸ್ ನೋಡ್ಬೇಕು ಅಂದ್ರೆ ಆಲ್ರೆಡಿ ನಾನು ಯೂಟ್ಯೂಬ್ ನಲ್ಲಿ ವಿಡಿಯೋ ಹಾಕಿದ್ದೀನಿ ಟೆನ್ಸಸ್ ಬಗ್ಗೆ. ಆ ಟೆನ್ಸಸ್ ಹೇಗಿರುತ್ತೆ, ಆ ಟೆನ್ಸಸ್ ಅಲ್ಲಿ ಎಷ್ಟು ಟೈಪ್ಸ್ ಇದೆ, ಆ ಟೈಪ್ಸ್ ಅಲ್ಲಿ ಬರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ಸ್ ಯಾವ್ದಕ್ಕೆ ಬರ್ತದೆ ಅಂತೆಲ್ಲ ಹೇಳಿದ್ದೀನಿ. ಈ ಒಂದು ಎಕ್ಸಾಂಪಲ್ ನ ತಗೋತೀನಿ, ಓಕೆನಾ. ಸೊ ಇಲ್ಲಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಏನೈತೆ, ಒಂದು ಇದೆ, ಒಂದು ಟೈಪ್, ಅದು ಪ್ರೆಸೆಂಟ್ ಸಿಂಪಲ್ ಅಂತ ಕರಿತೀವಿ. ಪ್ರೆಸೆಂಟ್ ಸಿಂಪಲ್. ಈ ಪ್ರೆಸೆಂಟ್ ಸಿಂಪಲ್ ಅಲ್ಲಿ ಬರ್ತಕ್ಕಂಥದ್ದು ಯಾವ್ದು ಗೊತ್ತಾ, ಡೂ ಮತ್ತೆ ಡಸ್. ಓಕೆ, ಡೂ ಮತ್ತೆ ಡಸ್. ಅದೇ ರೀತಿ ಪಾಸ್ಟ್ ಸಿಂಪಲ್ ಅಲ್ಲಿ ಡಿಡ್ ಬರ್ತದೆ. ಓಕೆ, ನನಗೆ ಇವೆರಡು ಇಂಪಾರ್ಟೆಂಟ್. ಯಾಕೆ ಗೊತ್ತಾ ಹೇಳ್ತಿರೋದು ನಾನು ಇದು,
ಇನ್ನು ಉಳಿದೋದ್ರಲ್ಲಿ ಹೇಳ್ತಿಲ್ಲ ಪ್ರೆಸೆಂಟ್ ನೋಡಿ ಇಲ್ಲಿ ಈ ಒಂದು ಟೆನ್ಸಸ್ ನಲ್ಲಿ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ನಿಮ್ಗೆ ಗೊತ್ತಿರೋ ಆಗಿದೆ. ಇಂಗ್ಲಿಷ್ ಒಂದಷ್ಟು ಐಡಿಯಾ ಇದೆ, ನಿಮ್ಗೆ ಕಾನ್ಸೆಪ್ಟ್ ಇದೆ, ಯು ನೋ ವೆಲ್ ಅಬೌಟ್ ದಟ್. ಓಕೆ, ಸೊ ಇಲ್ಲಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ 4 ಟೈಪ್ಸ್ ಇದೆ: ಪ್ರೆಸೆಂಟ್ ಸಿಂಪಲ್, ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಲೈಕ್ ದಟ್ ಪಾಸ್ಟ್ ಸಿಂಪಲ್, ಪಾಸ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ ಹೇಳಿ 4 ಟೈಪ್ಸ್ ಬರ್ತದೆ. ಅದ್ರಲ್ಲಿ ನಿಮ್ಗೆ ಒಂದೊಂದು ಟೈಪ್ ಹೇಳ್ಕೊಟ್ಟಿದ್ದೀನಿ. ಪ್ರೆಸೆಂಟ್ ಸಿಂಪಲ್ ಡೂ ಡಸ್ ಬರ್ತದೆ, ಪಾಸ್ಟ್ ಅಲ್ಲಿ ಡಿಡ್ ಬರ್ತದೆ. ಯಾಕೆ ಇದು ಮಾತ್ರ ಹೇಳ್ಕೊಡ್ತಾ ಇದ್ದೀನಿ ಅಂತಂದ್ರೆ ನಿಮ್ಗೆ ಈ ಗ್ರಾಮರ್ ಇದಿಷ್ಟು ಸಾಕಾಗುತ್ತೆ, ಆಯ್ತಾ. ನೀವು ಹೆಚ್ಚು ಟೆನ್ಸಸ್ ಬಗ್ಗೆ ನೀವು ಸ್ಟಡಿ ಮಾಡ್ಬೇಕು ಅಂದ್ರೆ ಬೇರೆ ವಿಡಿಯೋ ಇದೆ, ಅದನ್ನ ನೀವು ವಾಚ್ ಮಾಡಿ. ಓಕೆ, ಪ್ರೆಸೆಂಟ್ ಸಿಂಪಲ್ ಅಲ್ಲಿ ಯಾಕೆ ಇದನ್ನ ಮಾತ್ರ ಕೊಟ್ಟೆ ಅಂದ್ರೆ ಡೂ ಡಸ್ ನಾನು ಆಗ್ಲೇ ಹೇಳಿದಾಗೆ ಸೆಂಟೆನ್ಸ್ ಅಲ್ಲಿ ಕೊಡಲ್ಲ ಅಂತ ಹೇಳಿದೆ, ಹೌದಲ್ವಾ. ಡೂ ಡಸ್ ಮತ್ತೆ ಡಿಡ್ ನ ಕ್ವಶನ್ ಟ್ಯಾಗ್ ಮಾಡುವಾಗ ಕೊಡಲ್ಲ. ಸೊ ಹಾಗಾಗಿ ಇವೆರಡು ತಿಳ್ಕೊಂಡು ಇವೆರಡರ ಮೇಲೆ ಕ್ವಶನ್ ರೈಸ್ ಆಗುವಂಥದ್ದು SSLC ಮಕ್ಕಳಿಗೆ. ಸೊ ಹಾಗಾಗಿ ಇದನ್ನ ನಾವು ಫೋಕಸ್ ಮಾಡ್ರೆ ಸಾಕು. ನೋಡಿ, ಎಸ್ ಫಾರ್ಮ್ ಮತ್ತು ಇದು ಈ ಸೆಂಟೆನ್ಸ್ ಪ್ರೆಸೆಂಟ್ ಟೆನ್ಸ್ ಅಂತ ನಿಮಗೆ ಗೊತ್ತಾಗ್ಬಿಟ್ರೆ ನೀವೇನ್ ಮಾಡ್ತೀರಾ, ಡೂ ಡಸ್ ಎರಡರಲ್ಲಿ ಒಂದನ್ನ ನೀವು ಸೆಲೆಕ್ಟ್ ಮಾಡ್ಬೋದು. ಗೊತ್ತಾಗ್ತಿದ್ಯಾ ಸರ್? ಹಾಗಾದ್ರೆ ಇವೆರಡರಲ್ಲಿ ಒಂದು ಸೆಲೆಕ್ಟ್ ಮಾಡೋದು ಹೇಗೆ ಅಂದ್ರೆ, ಡಸ್ ಅನ್ನೋದು ಸಿಂಗ್ಯುಲರ್ ಆಗುತ್ತೆ, ಡೂ ಅನ್ನೋದು ಪ್ಲೂರಲ್ ಆಗುತ್ತೆ. ಸರ್ ಓಕೆ, ಆಯ್ತು, ಅರ್ಥ ಆಯ್ತು. ನೆಕ್ಸ್ಟ್ ಇದನ್ನ ಇಲ್ಲಿ ಹೇಗೆ ಹಾಕೋದು ಅಂತಂದ್ರೆ ನೋಡಿ, ಹಿ ಅನ್ನೋದು ಸಿಂಗುಲರ್ ಅಲ್ವಾ, ನೋಡಿ ಆಗ್ಲೇ ಡಿಸ್ಕಸ್ ಮಾಡ್ದಲ್ವಾ ಅಲ್ಲಿ. ಎಸ್, ರೈಟ್, ಅರ್ಥ ಆಯ್ತಿದ್ಯಾ? ಓಕೆ, ಸೊ ಹಾಗಾಗಿ ನಿಮ್ಗೆ ವೆರಿ ಸಿಂಪಲ್. ಸೊ ಇಲ್ಲಿ ಡೂ ಅನ್ನೋದು ಪ್ಲೂರಲ್, ಡಸ್ ಅನ್ನೋದು ಸಿಂಗುಲರ್. ಸೊ ಹಾಗಾಗಿ ಇಲ್ಲಿ ಹಿ ಅಂತಕ್ಕಂಥದ್ದು ಸಿಂಗುಲರ್ ಆಗಿದೆ. ಎಸ್, ರೈಟ್. ಎಸ್, ಹಾಗಾಗಿ ನಾವೇನ್ ಮಾಡಬೇಕು, ಈ ತರದ ಹೆಲ್ಪಿಂಗ್ ವರ್ಬ್ಸ್ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ ನಲ್ಲಿ ನಾನು ಹೇಳಿದ ಹಾಗೆ ಫಸ್ಟ್ ವರ್ಡ್ಸ್ ಕನ್ಸಿಡರ್ ಮಾಡ್ತೀವಿ. ಹೆಲ್ಪಿಂಗ್ ವರ್ಬ್ ಇಲ್ಲ, ವರ್ಬ್ ಇದೆ. ಆ ವರ್ಬ್ ಅಲ್ಲಿ ವರ್ಬ್ ಯಾವ ಸೆಂಟೆನ್ಸ್ ಯಾವ ಟೆನ್ಸ್ ಅಂತ ನಾವು ಅರ್ಥ ಮಾಡ್ಕೊಂತೀವಿ, ಅದಾದ್ಮೇಲೆ ಬಿಟ್ಬಿಡ್ತೀವಿ, ಆಯ್ತಾ. ಯಾಕೆಂದ್ರೆ ನಮ್ಗೆ ಪ್ರೆಸೆಂಟ್ ಸಿಂಪಲ್ ಅಂತ ಗೊತ್ತಾದ್ಮೇಲೆ ಇಲ್ಲಿ ಡೂ ಡಸ್ ಅಂತ 2 ವರ್ಡ್ಸ್ ಇದೆ ಹೆಲ್ಪಿಂಗ್ ವರ್ಬ್ಸ್, ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನಾವು ಸಿಂಗಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ಈಗ ರೈಟ್ಸ್ ಅನ್ನೋ ವರ್ಡ್ ಬೇಕಿಲ್ಲ. ಎಸ್, ಸೊ ಹಾಗಾಗಿ ಇದಕ್ಕೆ ಆನ್ಸರ್ ಏನ್ ಮಾಡ್ತೀವಿ, ಡಸ್ ಬಳಸ್ತೀವಿ. ಎಸ್, ಹ್ಯಾಸ್ ಯೂಸುವಲಿ ನೆಗೆಟಿವ್ ಫಾರ್ಮ್ ಬಳಸ್ತೀವಿ. ಎಸ್, ನೆಕ್ಸ್ಟ್ ಹಿ ಇದೆಯಲ್ಲ, ಸೊ ಹಿ ಹಾಗೆ ಬರೀತೀವಿ. ಎಸ್, ನೋಡಿ ಅರ್ಥ ಆಯ್ತಾ? ಇಷ್ಟೇ ಫ್ರೆಂಡ್ಸ್ ಕ್ವಶನ್ ಟ್ಯಾಗ್, ವೆರಿ ಸಿಂಪಲ್. ಇದನ್ನ ನೀವು ಸ್ವಲ್ಪ ವಿಡಿಯೋನ ನಾವು ಫಾಸ್ ಮಾಡಿ ನಿಧಾನಕ್ಕೆ ನಾವು ನೋಡಿ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಾಂದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಓಕೆನಾ? ಕನ್ಫ್ಯೂಸ್ ಮಾಡ್ಕೋಬಾರ್ದು, ಯಾಕೆ ಅನ್ಕೋಬೇಕು. ಎಸ್, ಎವ್ರಿಥಿಂಗ್ ಇಸ್ 2 ಸಲ ನೋಡಿ ವಿಡಿಯೋನ, ಈಸಿ ಆಗುತ್ತೆ ಅಷ್ಟೇ. ಅರ್ಥ ಆಗ್ತಿದ್ಯಾ? ಓಕೆ, ಇದೇ ತರ ನೆಕ್ಸ್ಟ್ ಕ್ವಶನ್ ಬರ್ತಾ ಇರ್ತವೆ ನೆಕ್ಸ್ಟ್ ಲೆಸನ್ ಇಂದ. ಇದು ನಿಮ್ಗೆ ಸ್ವಲ್ಪ ಅರ್ಥ ಆಗಿಲ್ಲ ಅನ್ಕೋಬಹುದು, ಬಟ್ ಇದ್ರಲ್ಲಿ ಎಷ್ಟು ಅರ್ಥ ಆಗಿದೆ ಅಷ್ಟು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ LB ಅಂದ್ರೆ ನೆಕ್ಸ್ಟ್ ಲೆಸನ್ ಆಗ್ಬೋದು, ನೆಕ್ಸ್ಟ್ ಟಾಪಿಕ್ ಬಂದಾಗ ಸೇಮ್ ಕ್ವಶನ್ ಬಂದೇ ಬರ್ತದೆ, ಅಂದ್ರೆ ಸೇಮ್ ಮೆಥಡ್ ಗ್ರಾಮರ್ ಬರ್ತದೆ ಕ್ವಶನ್ ಟ್ಯಾಗು, ಅಲ್ಲಿ ಮತ್ತೆ ನಿಮ್ಗೆ ಹೇಳ್ಕೊಡ್ತೀನಿ. ಓಕೆನಾ? ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್, ಯು ಸಿ, read the conversation and fill the blanks with the correct form. correct if class. ನೋಡಿ, if class ಇಂಪಾರ್ಟೆಂಟ್ ಇಲ್ಲಿ, ಆಯ್ತಾ, ಬರೆದಿಟ್ಕೊಳ್ಳಿ. if class choose from given the alternatives ಅಂತಿದೆ. ಓಕೆ, ನಾವಿಲ್ಲಿ if class ಅಂತಕ್ಕಂಥದ್ದು ಒಂದು ಟಾಪಿಕ್. if class is very important. Okay, so here if class ಅಂತ ಬಂದಾಗ ನಿಮ್ಗೆ ಏನು ನ್ಯೂ ಟಾಪಿಕ್ ಇದು. ಇದು ನಿಮ್ಮ ಒಂದು ಕ್ವಶನ್ ಪೇಪರ್ ನಲ್ಲಿ ಸೆಕೆಂಡ್ ಕ್ವಶನ್ ಆಗಿರುತ್ತೆ. ಸೆಕೆಂಡ್ ಕ್ವಶನ್ ಇಫ್ ಕ್ಲಾಸ್ ಅನ್ನೋ ಟಾಪಿಕ್. ಓಕೆ, ಸೊ ಹಿಯರ್ ಇನ್ ದಿಸ್ ಮ್ಯಾನರ್ ಒಂದು ಕ್ವಶನ್ ಇದೆ ನೋಡಿ. ರವಿ ಹೇಳ್ತಾನೆ, ಡಿಡ್ ಯು ಗೆಟ್ ದ ಬಸ್ ಅಂತೇಳಿ ಕೇಳ್ತಾನೆ. ಡಿಡ್ ಯು ಗೆಟ್ ದ ಬಸ್ ಅಂತೇಳಿ. ಸೊ ಗಣೇಶ್ ರಿಪ್ಲೈಡ್, ಹೋ ಐ ಡಿಂಟ್. Ravi, if I had started early,
ಇದು ಕ್ವಶನ್ ಇಂಪಾರ್ಟೆಂಟ್ ನೋಡಿ. ಇದು ಕಾನ್ವರ್ಜೇಷನ್ ಅಷ್ಟೇ ಸ್ಟೂಡೆಂಟ್ಸ್. ಓಕೆ, ಇದು ಕಾನ್ವರ್ಜೇಷನ್ ಅಷ್ಟೇ ಆಗಿರುತ್ತೆ. ಓಕೆ, ಸೊ ನಮ್ಗೆ ಬೇಕಿರ್ತಕ್ಕಂಥದ್ದು ಇದು ಈ ಸೆಂಟೆನ್ಸ್ ಬೇಕಾಗುತ್ತೆ. ಈ ಸೆಂಟೆನ್ಸ್ ಬೇಕಾಗುತ್ತೆ. ಐ ಹ್ಯಾಡ್ ಸ್ಟಾರ್ಟೆಡ್ ಅರ್ಲಿ ಡ್ಯಾಶ್ ಗಾಟ್ ದ ಬಸ್. ಓಕೆ, ನಾನು ಇಲ್ಲಿ ಹೇಳ್ಕೊಡುವಂಥದ್ದು ಇಫ್ ಕ್ಲಾಸ್ ನಲ್ಲಿ ಇಫ್ ಕ್ಲಾಸ್ ಒಂದು ಇಲ್ಲಿ ಈ ತರದ ಒಂದು ಕ್ವಶನ್ ಬಂದಾಗ ನಾವು ಹ್ಯಾಡ್ ನ ಕನ್ಸಿಡರ್ ಮಾಡ್ತೀವಿ. ಎಸ್, ಕ್ವಶನ್ ಅಲ್ಲಿ ಹ್ಯಾಡ್ ನ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಹ್ಯಾಡ್ ಇಸ್ ಇಂಪಾರ್ಟೆಂಟ್. ಸೊ ಹೇಗೆ ಹ್ಯಾಡ್ ಇಂಪಾರ್ಟೆಂಟ್? ಓಕೆ, ಹ್ಯಾಡ್ ಇಂಪಾರ್ಟೆಂಟ್ ಅಂತ ಹೇಳಿದೆ ಅಲ್ಲ. ಹ್ಯಾಡ್, ಸೊ ಈ ಸೆಂಟೆನ್ಸ್ ಅಲ್ಲಿ ಹ್ಯಾಡ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ನಾನು ತ್ರೀ ಮೆಥಡ್ಸ್ ನ ಹೇಳ್ಕೊಡ್ತೀನಿ ಇಫ್ ಕ್ಲಾಸ್ ನಲ್ಲಿ ಬಂದು. ಆಯ್ತಾ, ನಾವು ಇಲ್ಲಿ 2 ಸೆಂಟೆನ್ಸ್ ಇದೆ ನೋಡಿ. ಐ ಹ್ಯಾಡ್ ಸ್ಟಾರ್ಟೆಡ್ ಅರ್ಲಿ ಒಂದು ಸೆಂಟೆನ್ಸ್. ಓಕೆನಾ, ನೆಕ್ಸ್ಟ್ ಐ ಹ್ಯಾಡ್ ಸ್ಟಾರ್ಟೆಡ್ ಅರ್ಲಿ ಒಂದು ಸೆಂಟೆನ್ಸ್. ಐ ಡ್ಯಾಶ್ ಗಾಟ್ ದ ಬಸ್ ಅನದರ್ ಸೆಂಟೆನ್ಸ್. ಓಕೆ ನೋಡಿ, ಐ ಹ್ಯಾಡ್ ಸ್ಟಾರ್ಟೆಡ್ ಅರ್ಲಿ, ನೆಕ್ಸ್ಟ್ ಐ ಡ್ಯಾಶ್ ಗಾಟ್ ದ ಬಸ್ ಅಂತೇಳಿ 2 ಸೆಂಟೆನ್ಸ್ ಇದೆ. ಈ ಫಸ್ಟ್ ಸೆಂಟೆನ್ಸ್ ನಲ್ಲಿ ಪ್ರೆಸೆಂಟ್ ವರ್ಬ್ ಇದ್ರೆ, ಆ ಫಿಲ್ ಇನ್ ದ ಬ್ಲಾಂಕ್ಸ್ ಬಂದಾಗ ಅಲ್ಲಿ ವಿಲ್ ಇರುತ್ತೆ ಅಥವಾ ಪ್ರೆಸೆಂಟ್ ವರ್ಬೇ ಬರ್ತದೆ. ಅರ್ಥ ಆಗ್ತಿದ್ಯಾ? ಸೊ ನೆಕ್ಸ್ಟ್ ಪಾಸ್ಟ್ ಟೆನ್ಸ್ ವರ್ಬ್ ಇದ್ರೆ ಡ್ಯಾಶ್ ಅಲ್ಲಿ ವುಡ್ ಬರ್ತದೆ. ಓಕೆ, ನೆಕ್ಸ್ಟ್ ಇಲ್ಲಿ ಮೆಸ್ತೇಗೇನು ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ನಾವು ಹ್ಯಾಡ್ ಬಳಸ್ತೀವಿ. ನಾಗಲೇ ಹೇಳಿದೆ ಟೆನ್ಸಸ್ ನೀವು ಒಂದು ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋದಲ್ಲಿ ನೀವು ಫೋಕಸ್ ಮಾಡಿ ನೋಡಿ ಫ್ರೆಂಡ್ಸ್. ಇಲ್ಲಿ ಸ್ಟೂಡೆಂಟ್ಸ್, ಪ್ರತಿ ಒಂದು ಇಂಗ್ಲಿಷ್ ಗ್ರಾಮರ್ಗೆ ನೀವು ಈಸಿ ಆಗಬೇಕು, ನನ್ಗೆ ಈಸಿಯಾಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಟೆನ್ಸಸ್ ವೆರಿ ಇಂಪಾರ್ಟೆಂಟ್, ಅದನ್ನ ನೀವು ಕಲಿಯಲೇಬೇಕು. ಗೊತ್ತಾಯ್ತು? ಅದನ್ನೊಂದು ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ. ಸೊ ಅದನ್ನ ಫೋಕಸ್ ಮಾಡಿ, ತುಂಬಾ ಈಸಿ ಆಗುತ್ತೆ ನಿಮ್ಗೆ. ಅದು ಸ್ಪೋಕನ್ ಇಂಗ್ಲಿಷ್ ಅಂತ ಕಲಿಯಲಿಕ್ಕೂ ಈಸಿ ಆಗುತ್ತೆ, ಯಾಕೆ ನೀವು ಗ್ರಾಮರ್ ಕಲ್ತಷ್ಟು ಮಾತಾಡ್ಲಿಕ್ಕೆ ಈಸಿ ಆಗುತ್ತೆ. ಯಾಕೆ ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಒಂದು ಸೆಂಟೆನ್ಸ್ ಇದೆ ಅಂತ ಹೇಳಿದೆಲ್ಲ, ಇಫ್ ಐ ಹ್ಯಾಡ್ ಸ್ಟಾರ್ಟೆಡ್ ಅರ್ಲಿ ಐ ಡ್ಯಾಶ್ ಗಾಟ್ ದ ಬಸ್ ಅಂತ. ನಾನು ಬೇಗ ಸ್ಟಾರ್ಟ್ ಮಾಡಿದಿದ್ರೆ, ಅರ್ಲಿ ಸ್ಟಾರ್ಟ್ ಮಾಡಿದಿದ್ರೆ ನನಗೆ ಬಸ್ ಸಿಗ್ತಾ ಇತ್ತು. ನೋಡಿ, ಇದನ್ನು ನಾವು ಕನ್ನಡದಲ್ಲಿ ನಮ್ಮ ಮದರ್ ಟಂಗ್ ಅಲ್ಲಿ ಈಸಿಯಾಗಿ ಮಾತಾಡ್ಬೋದು, ಬಟ್ ಇಂಗ್ಲಿಷ್ ನಲ್ಲಿ ಮಾತಾಡುವಾಗ ನಾವು ಬೇರೆ ಬೇರೆ ಹೇಳ್ತೀವಿ. ಇಫ್ ಐ ಹ್ಯಾಡ್ ಅಂತ ನಾವು ಬಳಸೋದೇ ಇಲ್ಲ, ಹೌದಲ್ವಾ? ಸೊ ಹಾಗೆ. ಸೊ ಓಕೆ, ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ಬಂದ್ರೆ ಹ್ಯಾಡ್ ಬಂತಂದ್ರೆ ನಿಮ್ಗೆ ವುಡ್ ಹ್ಯಾವ್ ಬರ್ತದೆ. ಏನ್ ಬರ್ತದೆ? ವುಡ್ ಹ್ಯಾವ್. ನಿಮ್ಗೆ ಆನ್ಸರ್ ಗೊತ್ತಾಗಿರ್ಬೇಕೀಗಲ್ಲ. ಸೊ ಇಲ್ಲಿ ಹ್ಯಾಡ್ ಇದೆಯಲ್ಲ ಆಲ್ರೆಡಿ ನೋಡಿ, ಹ್ಯಾಡ್ ಇದೆ. ಸೊ ಹಾಗಾಗಿ ಏನು ಆನ್ಸರ್ ಆಗಿರುತ್ತೆ? ವುಡ್ ಹ್ಯಾವ್. ಇಲ್ಲಿದೆ ಆಪ್ಷನ್ ಎಸ್ ಹಿಯರ್. ಓಕೆನಾ? ಸೊ ಈ ತರ ನಾವು ಇಫ್ ಕ್ಲಾಸ್ ಬಗ್ಗೆ ನಾವು ಫೋಕಸ್ ಮಾಡ್ತೀವಿ. ಓಕೆನಾ? ಸೊ ಹಾಗಾದ್ರೆ ಸೊ ಪ್ರೆಸೆಂಟ್ ವರ್ಬ್ ಬಗ್ಗೆ ಒಂದಷ್ಟು ಎಕ್ಸಾಂಪಲ್ ಕೊಡ್ಬೋದಾ? ಎಸ್, ನಾನು ಖಂಡಿತ ಕೊಡ್ತೀನಿ. ಇಫ್ ಐ ಕಮ್ ಅರ್ಲಿ, ಐ ವಿಲ್ ಮೀಟ್ ಯು. ನೋಡಿ, ಇದು ನಿಮ್ಗೆ ಡ್ಯಾಶ್ ಆಗಿರುತ್ತೆ. ಆಯ್ತಾ? ಇಫ್ ಐ ಕಮ್ ಅದು ಪ್ರೆಸೆಂಟ್ ಟೆನ್ಸ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್.
ಪ್ರೆಸೆಂಟ್ ಟೆನ್ಸ್. ಕಮ್ ಅನ್ನೋದು ಪ್ರೆಸೆಂಟ್ ಟೆನ್ಸ್. ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಕಮ್ ಪ್ರೆಸೆಂಟ್ ಟೆನ್ಸ್ ಅಂದ್ರೆ ನಾವು ಇಂಗ್ಲಿಷ್ ಅಲ್ಲಿ ವರ್ಬ್ಗಳನ್ನ ವರ್ಕ್ ಫಾರ್ಮ್ ಆಕ್ಷನ್ ವರ್ಡ್ಗಳನ್ನ ನಾವು ಈ ತರ ಇಟ್ಕೊಂಡಿದೀವಿ. ಏನು V1 V2 V3. ಓಕೆ, ಸೊ ಇದು ನೀವು ಆಕ್ಟಿವ್ ಸ್ಪೆಸಿಫಿಕ್ ಮಾಡುವಾಗ ಇದು ನಿಮಗೆ ತುಂಬಾ ಯೂಸ್ ಆಗುತ್ತೆ. ಅದೊಂದು ಕ್ಲಾಸಲ್ಲಿ ಮಾಡಿದ್ದೀನಿ ನಾನು ಯೂಟ್ಯೂಬ್ ಅಲ್ಲಿ, ಅದನ್ನ ನೀವು ಒಂದ್ಸಲ ವಾಚ್ ಮಾಡಿ ನೋಡಿ, ಅರ್ಥ ಆಗುತ್ತೆ. ಓಕೆ, V1 V2 V3 ಈಸ್ ಇಂಪಾರ್ಟೆಂಟ್. ನಾವು V1 ಇಂದ V2 ಗೆ ಹೇಗೆ ಚೇಂಜ್ ಮಾಡ್ತೀವಿ, V2 ಇಂದ V3 ಗೆ ಹೇಗೆ ಚೇಂಜ್ ಮಾಡ್ತೀವಿ ಅನ್ನೋ ಕಾನ್ಸೆಪ್ಟ್ ನಮ್ಗೆ ಅರ್ಥ ಆಗಬೇಕು. ಸೊ ಹಾಗಾಗಿ ನೀವು SLC ಗ್ರಾಮರ್ನ ನೀವು ಫೋಕಸ್ ಮಾಡಬೇಕು, ಕಲೀಲೇಬೇಕು, ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಈ ವರ್ಕ್ ಫಾರ್ಮ್ ನ ಚೇಂಜಿಂಗ್ ನಾವು ಕಲೀಲೇಬೇಕಾಗುತ್ತೆ. ಅರ್ಥ ಆಯ್ತಲ್ವ? ಈಗ ಇಫ್ ಐ ಕಮ್ ಅರ್ಲಿ ಐ ವಿಲ್ ಮೀಟ್ ಯು. ನಾನು ಬೇಗ ಬಂದ್ರೆ ನಾನು ನಿನ್ನ ಮೀಟ್ ಮಾಡ್ತೀನಿ. ಎಸ್. ಓಕೆ, ಮತ್ತೆ ಇದೇ 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 ಸೆಂಟೆನ್ಸು ಇದನ್ನ ಪಾಸ್ಟ್ ಟೆನ್ಸ್ಗೆ ಚೇಂಜ್ ಮಾಡ್ತೀನಿ ನೋಡಿ. ಇಫ್ ಐ ಕೇಮ್, ನೋಡಿ, ಇಫ್ ಐ ಕೇಮ್ ಅರ್ಲಿ ಐ ವುಡ್ ಮೀಟ್ ಯು. ಎಸ್ ಅಲ್ವಾ? ನೋಡಿ, ಇಫ್ ಐ ಕೇಮ್ ಅರ್ಲಿ, ನೋಡಿ ಕೇಮ್ ಅನ್ನೋದು ಅದು V2 ಆಯ್ತು. ಎಸ್, ಇದು V1. ಇಫ್ ಐ ಕಮ್ ಅರ್ಲಿ ಐ ವಿಲ್ ಮೀಟ್ ಯು. ಎಸ್. ಓಕೆ, ಸೊ ಇದು ವರ್ಕ್ ಫಾರ್ಮ್ 1 ಆಯ್ತು. ಕೇಮ್ ಅನ್ನೋದು ವರ್ಕ್ ಫಾರ್ಮ್ 2 ಆಯ್ತು, V2 ಅಂತ ಕರಿತೀವಿ. ಇಫ್ ಐ ಕೇಮ್, ದಿಸ್ ಇಸ್ ಪಾಸ್ಟ್ ಟೆನ್ಸ್, ರೈಟ್? ಓಕೆ, ಪಾಸ್ಟ್ ಟೆನ್ಸ್ ಆದ್ರಿಂದ ನಾವೇನ್ ಹೇಳಿದ್ದೆ ಅವಾಗ್ಲೇನೆ, ಪಾಸ್ಟ್ ವರ್ಬ್ ಬಂದಾಗ, ಲುಕ್ ಅಟ್ ದಟ್, ಪಾಸ್ಟ್ ವರ್ಬ್ ಬಂದಾಗ ವುಡ್ ಬರ್ತದೆ ಅಂತ ಹೇಳಿದೆ ಅಲ್ವಾ? ಇದು ಪಾಸ್ಟ್ ಟೆನ್ಸ್ ಅಲ್ವಾ, ಪಾಸ್ಟ್ ಟೆನ್ಸ್ ವರ್ಬ್ ಅಲ್ವಾ, V2 ಅಂತ. ಸೊ ವುಡ್ ಬಂತ? ಎಸ್, ಇಟ್ಸ್ ಸಿಂಪಲ್. ಸೊ ಈ ರೀತಿ ನಾವು 3 ಮೆಥಡ್ ನಲ್ಲಿ ನಾವು ಈ ಕ್ಲಾಸ್ ನ ಸ್ಟಡಿ ಮಾಡ್ತೀವಿ. ಸೊ ಇದೇ ತರ ನೀವು ಅರ್ಥ ಮಾಡ್ಕೊಂಡು ಇದನ್ನ ಒಂದ್ಸಲ ರಿವೈಸ್ ಮಾಡಿ ನಿಧಾನಕ್ಕೆ ಬರ್ಕೊಂಡು ನೀವು ಅದನ್ನ ಕಲ್ತ್ಕೊಂಡ್ರೆ ಯೂಸ್ಫುಲ್ ಆಗುತ್ತೆ ಸ್ಟೂಡೆಂಟ್ಸ್. ಓಕೆ, ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಓಕೆ, ನೆಕ್ಸ್ಟ್ ಇದೇ ಸೇಮ್ ಕ್ವಶನ್. ಸ್ವಾಮಿ ಫಾದರ್ ಹೇಳ್ತಾನೆ, ಸ್ವಾಮಿ ಫಾದರ್, ಹ್ಯಾವ್ ಯು ಟಾಟ್ ಹಿಮ್ ಇಂಪಾರ್ಟೆನ್ಸ್ ಆಫ್ ಕರೇಜ್? ಸ್ವಾಮಿಸ್ ಮದರ್, ನೋ, ಹಿ ಈಸ್ ಎ ಸ್ಮಾಲ್ ಬಾಯ್ ಅಂತ ಹೇಳ್ತಾನೆ. ಸ್ವಾಮಿ ಹೇಳ್ತಾನೆ, ಅದಕ್ಕೆ ಸ್ವಾಮಿ ಫಾದರು, ಇಫ್ ಯು ಹ್ಯಾಡ್ ಟಾಟ್ ಹಿಮ್ ಕರೇಜ್ ಹಿ ಡ್ಯಾಶ್ ಸ್ಲೆಪ್ಟ್ ಇನ್ ದ ಆಫೀಸ್ ದಟ್. ನೋಡಿ, ಇಲ್ಲಿ ಹ್ಯಾಡ್ ಇದೆ. ಎಸ್, ಈಸಿ ಇದು ಅದಲ್ವಾ? ನೋಡಿ ಏನಂತಿದೆ, ಇಫ್ ಯು ಅಂದ್ರೆ ಸ್ವಾಮಿಗೆ ಹೇಳ್ತಿರೋದು. ಇಫ್ ಯು ಹ್ಯಾಡ್, ಮದರ್ಗೆ ಹೇಳ್ತಿರ್ತಕ್ಕಂಥದ್ದು, ಆಯ್ತಾ? ಇಫ್ ಯು ಹ್ಯಾಡ್ ಟಾಟ್ ಹಿಮ್ ಮೀನ್ಸ್ ಸ್ವಾಮಿ, ಸಾರಿ, ಹಿಮ್ courage, he dash slept in the office that night. ಆಯ್ತಾ? ಓಕೆ, ಸೊ ಇಲ್ಲಿ ಹ್ಯಾಡ್ ಬಂತ. ಸೊ ಹ್ಯಾಡ್ ಬಂದ್ರಿಂದ ನಮ್ಗೆ ಆನ್ಸರ್ ಏನಾಗುತ್ತೆ? ವೆರಿ ಸಿಂಪಲ್, ವುಡ್ ಹ್ಯಾವ್. ಎಸ್, ಇಷ್ಟೇ, ಇಟ್ಸ್ ವೆರಿ ಸಿಂಪಲ್ ಫ್ರೆಂಡ್ಸ್. ಓಕೆ, ಸೊ ಹೀಗೆ ನಾವು ಏನ್ ಮಾಡ್ಬೇಕಾಗತ್ತೆ, ಇಲ್ಲಿ ಹ್ಯಾಡ್ ಬಂದಾಗೆಲ್ಲ ನಾವು ವುಡ್ ಹ್ಯಾವ್ ಬಳಸ್ತೀವಿ. ಮತ್ತೆ ಇನ್ನೊಂದು ವೆರಿ ಕೇರ್ಫುಲ್, ಸಮ್ಟೈಮ್ಸ್ ಏನ್ ಮಾಡ್ತಾರೆ ಗೊತ್ತಾ, ವುಡ್ ಹ್ಯಾವ್ ಕೂಡ ಬರ್ತದೆ, ಹೇ ವುಡಂಟ್ ಹ್ಯಾವ್ ಬರ್ತದೆ. ಫಾರ್ ಎಕ್ಸಾಂಪಲ್ ಒಂದು ಕ್ವಶನ್ ಮಾಡಿರ್ತೀನಿ, ಅದು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಓಕೆನಾ? ಇಫ್ ಅಲ್ಲಿ ಮೇಲೆ ಬಸ್ ಮಿಸ್ ಆಯ್ತಲ್ಲ, ಅದನ್ನ ಹೇಳ್ಕೊಡ್ತೀನಿ. ಇಫ್ ಐ had come early, I dash miss the bus. ನೋಡಿ, ಇಲ್ಲೇನಿದೆ, ಇಫ್ ಐ ಹ್ಯಾಡ್ ಕಮ್ ಅರ್ಲಿ, ನಾನು ಬೇಗ ಬಂದಿದ್ದಿದ್ರೆ ನನಗೆ ಏನ್ ಮಿಸ್ ಆಯ್ತಿರ್ಲಿಲ್ಲ? ಬಸ್ ಮಿಸ್ ಆಯ್ತಿರ್ಲಿಲ್ಲ. ನೋಡಿ, ವುಡ್ ನಾಟ್ ಹ್ಯಾವ್ ಮಿಸ್ ದ ಬಸ್. ಇಷ್ಟೇ. ಸೊ ಇದು ಹೆಂಗೆ ತಿಳ್ಕೊಳ್ಳೋ ಸರ್ ಅಂದ್ರೆ, ವೆರಿ ಸಿಂಪಲ್. ಈ ಡ್ಯಾಶ್ ಇರುತ್ತಲ್ಲ, ಏನ್ ಡ್ಯಾಶ್ ಅಂತ ಫಿಲ್ ಮಾಡಕ್ ಹೇಳಿದ್ರಲ್ಲ ವುಡ್ ಅಂತ ಪ್ಲೇಸ್ಗೆ, ಅದು ನೆಕ್ಸ್ಟ್ ವರ್ಡ್ ನೆಗೆಟಿವ್ ಫಾರ್ಮ್ ಆಗಿರುತ್ತೆ. ಅಷ್ಟೇ ಸಿಂಪಲ್. ಎಸ್, ಮಿಸ್ಡ್ ಅನ್ನೋದು ನೆಗೆಟಿವ್ ತಾನೆ. ನೆಗೆಟಿವ್ ಅಂದ್ರೆ ನಾಟ್ ಬರಬೇಕು ಅಂತಲ್ಲ, ಆಯ್ತಾ? ಅಂದ್ರೆ ಏನೋ ಕಳ್ಕೊಂಡೆ, ಮಿಸ್ ಮಾಡ್ಕೊಂಡೆ, ಆ ತರ ನೆಗೆಟಿವ್ಸ್ ಬರ್ತದಲ್ಲ. ಸೊ ಆಗ ನಾವೇನ್ ಮಾಡ್ತೀವಿ, ವುಡಂಟ್ ಹ್ಯಾವ್ ಬಳಸ್ತೀವಿ. ಅಷ್ಟೇ, ವೆರಿ ಸಿಂಪಲ್.
ಆಯ್ತಾ? ಒಂದಷ್ಟು ಕ್ವಶನ್ಸ್ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಹೇಳ್ಕೊಡ್ತೀನಿ. ಓಕೆ ಓಕೆ ಸ್ಟೂಡೆಂಟ್ಸ್, ಈ ಥರದ LBA ಕ್ವಶನ್ಸ್ ತುಂಬಾನೇ ನಾನು ಯೂಟ್ಯೂಬ್ನಲ್ಲಿ ಮಾಡಿದ್ದೀನಿ. ಆಯ್ತಾ? ಇದು ಇಟ್ ಈಸ್ ವೆರಿ ಯೂಸ್ಫುಲ್ ಫಾರ್ SSLC ಸ್ಟೂಡೆಂಟ್ಸ್ ಆಸ್ ವೆಲ್ ಆಸ್ GPSTR ಆ್ಯಂಡ್ HSTR ಅವರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕಂದ್ರೆ ಗ್ರಾಮರ್ ಮೇಲೆ ಇಂಗ್ಲಿಷ್ ಇರ್ತಕ್ಕಂಥದ್ದು. ಗ್ರಾಮರ್ ವಿತೌಟ್ ಗ್ರಾಮರ್ ದೇರ್ ಇಸ್ ನೋ ಇಂಗ್ಲಿಷ್ ಐ ಥಿಂಕ್. ಯಾಕೆಂದ್ರೆ ನೀವು ಹೇಗೆ ಮಾತಾಡ್ಬೋದು ಇಂಗ್ಲಿಷ್ನಲ್ಲಿ, ಆದರೆ ಪರ್ಫೆಕ್ಟ್ ಆಗಬೇಕು ಇಂಗ್ಲಿಷ್ನಲ್ಲಿ ಅಂತಂದ್ರೆ ಯು ಹ್ಯಾವ್ ಟು ಲರ್ನ್ ಗ್ರಾಮರ್. ಓಕೆ, ಒಂದು ಮೆಥಡ್ ಕೂಡ, ಒಂದೊಂದು ಗ್ರಾಮರ್ ಕೂಡ ನಿಮ್ಮ ಒಂದು ಲ್ಯಾಂಗ್ವೇಜ್ನ ಮಾತಾಡಲಿಕ್ಕೆ ಕ್ವಾಲಿಟಿ ಮಾಡ್ತಾ ಹೋಗುತ್ತೆ. ಓಕೆ, ದಟ್ಸ್ ವೈ ಯು ಹ್ಯಾವ್ ಟು ಫೋಕಸ್ ಆನ್ ಗ್ರಾಮರ್. ಓಕೆ, ನೀವು SSLC ಆಗಿರ್ಲೇಬೇಕು ಅಂತೇನಿಲ್ಲ, ಬೇರೆ ಯಾರೇ ಆಗಿರಲಿ, ನೀವು ಇಂಗ್ಲೀಷ್ ಎಷ್ಟು ಕಲ್ತಷ್ಟು ನಿಮಗೆ ಸ್ಪೋಕನ್ ಇಂಗ್ಲೀಷ್ ಯೂಸ್ ಆಗುತ್ತೆ. ಈ ಸೆಂಟೆನ್ಸ್ ಯೂಸ್ ಮಾಡ್ಕೊಂಡು ನೀವು ಮಾತಾಡಲಿಕ್ಕೆ ಬಳಸ್ಬೋದು. ನೋಡಿ, ಇಫ್ ಐ ಹ್ಯಾಡ್ ಕಮ್ ಅರ್ಲಿ ಐ ವುಡಂಟ್ ಹ್ಯಾವ್ ಮಿಸ್ ದ ಬಸ್. ನಾನು ಬೇಗ ಬಂದಿದ್ರೆ ನನಗೆ ಬಸ್ ಮಿಸ್ ಆಯ್ತಿರ್ಲಿಲ್ಲ. ಇದನ್ನ ನೀವು ಇಂಗ್ಲೀಷ್ನಲ್ಲಿ ಹೇಳಬೇಕು ಅಂತಂದ್ರೆ ನೀವು ಇದೇ ಮೆಥಡ್ನ ಬಳಸಬೇಕು. ಬೇರೆ ಮೆಥಡ್ನ ನೀವು ಬಳಸಿದ್ರೆ ಮೀನಿಂಗ್ಲೆಸ್ ಆಗ್ಬಿಡುತ್ತದೆ, ಅದಷ್ಟು ಚೆನ್ನಾಗಿರಲ್ಲ. ಅರ್ಥ ಆಗ್ತಿದ್ಯಾ? ಬೇರೆ ಬಳಸ್ಬೋದು. ವಿನಯ್, ಬಿಫೋರ್ ಐ ಕಮ್ ಟು ಬಸ್ ಸ್ಟ್ಯಾಂಡ್ ಐ ಮಿಸ್ ದ ಬಸ್ ಹ್ಯಾಸ್ ಲೆಫ್ಟ್ ಅಂತ ಹೇಳ್ಬೋದು. ಬಟ್ ಈ ಸೆಂಟೆನ್ಸ್ ಬೇಕಲ್ಲ ನಮಗೆ, ಹೌದಲ್ವಾ? ಸೊ ಹಾಗಾಗಿ ನೀವು ಈ ಒಂದಷ್ಟು ಗ್ರಾಮರ್ ನೀವು ಕಲಿಲೇಬೇಕಾಗತ್ತೆ. ಸೊ ಇದು ಒಂದು ಈ ತರದ ಒಂದು ಹೆಚ್ಚು ವಿಡಿಯೋಸ್ ನಾನು ಯೂಟ್ಯೂಬ್ನಲ್ಲಿ ಹಾಕಿದ್ದೀನಿ. ನೀವು ಅದನ್ನ ವಾಚ್ ಮಾಡಬೇಕು. ನಂಗೆ ಇದು ಬೇಕು, ಇಂಗ್ಲಿಷ್ ಕಲಿಬೇಕು. ಮತ್ತೆ SSLC ವಿದ್ಯಾರ್ಥಿಗಳಿಗೆ ಯೂಸ್ಫುಲ್ ಆದ್ರಿಂದ ಅವರು ಕೂಡ ಇದು ಕಲಿಬಹುದು. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಅಲ್ಲಿ ಬೆಲ್ ಸಿಂಬಲ್ ಏನಿದೆ ಅದನ್ನ ನೀವು ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋ ಹಾಕಿದ ತಕ್ಷಣ ನಿಮ್ಗೆ ರೀಚ್ ಆಗುತ್ತೆ. ಓಕೆ ಓಕೆ ಸ್ಟೂಡೆಂಟ್ಸ್, ಓಕೆ ಫ್ರೆಂಡ್ಸ್, thank you so much for watching. Thank you.